ರಿಯಾ ತನ್ನ ಕಾಲೇಜಿನ ಮೊದಲನೇ ದಿನ ತನ್ನ ಸೀಟಲ್ ಕೂತ್ಕೊಂಡು ಒಂಟಿಯಾಗಿ ತಿಂಡಿ ತಿಂತಾ ಇದ್ಲು. ಕಾಲೇಜ್ ಪ್ರಿನ್ಸಿಪಲ್ ಮಗಳು ತನ್ನ 2 ಸ್ನೇಹಿತರ ಜೊತೆ ಅವಳ ಹತ್ರ ಬರ್ತಾಳೆ. ನೇನಾ ತುಂಬಾ ತುಂಟ ಹುಡುಗಿ ಆಗಿದ್ಲು. ಕ್ಲಾಸಲ್ಲಿ ಅವಳು ಅಂದ್ರೆ ಎಲ್ರೂ ಹೆದರ್ಕೋತಾ ಇದ್ರು. ಏ ಹುಡುಗಿ, ಹೊಸಬ್ಳಾ? ಹಾ, ಇವತ್ತು ನನ್ನ ಮೊದಲನೇ ದಿನ. ಟಿಫನ್ ಅಲ್ಲಿ ಏನಿದೆ? ಮ್ಯಾಗಿ. ನೇನಾ ಅವಳು ಟಿಫನ್ನ ತಗೊಂಡು ತಿನ್ನೋಕ್ ಶುರು ಮಾಡ್ತಾಳೆ. ಅರ್ಧ ತಿಂದ ಮೇಲೆ ಹೇಳ್ತಾಳೆ, ನಿಮ್ಮಮ್ಮಂದು ಬಿರಿಯಾನಿ ಅಂಗಡಿ ಇದೆ ಅಲ್ವಾ? ಮ್ಯಾಗಿನೇ ಇಷ್ಟು ಕೆಟ್ಟದಾಗ್ ಮಾಡ್ತಾರೆ ಅಂತಂದ್ರೆ ಇಷ್ಟು ಕೆಟ್ಟದಾಗ್ ಬಿರಿಯಾನಿ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ರಿಯಾಗೆ ತನ್ನ ಅಮ್ಮನ್ ಬಗ್ಗೆ ಅಷ್ಟು ಕೆಟ್ಟದಾಗ್ ಮಾತಾಡಿದ್ದು ಇಷ್ಟ ಆಗೋದಿಲ್ಲ. ಅವಳು ನೇನಾಗೆ ಉತ್ತರ ಕೊಡ್ತಾಳೆ, ಅರ್ಧ ಟಿಫನ್ ಬಾಕ್ಸ್ ತಿಂದಾಗಿದೆ, ಇವಾಗ ಹೇಳ್ತಾ ಇದ್ಯಾ ನಮ್ಮಮ್ಮ ಒಳ್ಳೆ ಅಡ್ಗೆ ಮಾಡಲ್ಲ ಅಂತ? ಬೇರೆಯವ್ರ ಅಮ್ಮನ್ ಬಗ್ಗೆ ಮಾತಾಡೋದು ಖಂಡಿತವಾಗ್ಲೂ ಅದು ಒಳ್ಳೇದಲ್ಲ. ಇವತ್ತು ಬಂದಿರೋ ಹುಡುಗಿ ನೇನಾಗೆ ಉಲ್ಟಾ ಉತ್ತರ ಕೊಡ್ತಾಳೆ. ಅದವಳಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅವರಿಬ್ರು ಮಧ್ಯೆ ಜಗಳ ಶುರುವಾಗತ್ತೆ. ನೇನಾ ರಿಯಾನ ತುಂಬಾ ಜೋರಾಗಿ ತಳ್ಬಿಡ್ತಾಳೆ. ಹಾಗಾಗಿ ನೇನಾ ಮೈ ಮೇಲೆ ಗಾಯಗಳಾಗತ್ತೆ. ಅವತ್ತು ಮನೆಗ್ ಹೋಗ್ತಿದ್ದ ಹಾಗೆ ರಿಯಾ ಅಮ್ಮ ಅವಳ ದೇಹದಲ್ಲಾಗಿರೋ ಗಾಯದ ಮೇಲ್ ಬಗ್ಗೆ ಕೇಳ್ತಾಳೆ. ರಿಯಾ ಅವ್ರಮ್ಮನ್ಗೆ ಎಲ್ಲ ಹೇಳ್ತಾಳೆ. ನಾವು ನಾಳೆನೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ. ಆ ಹುಡುಗಿ ಪ್ರಿನ್ಸಿಪಲ್ ಮಗಳಾದ್ರೆ ಏನಾಯ್ತು? ಈ ತರ ಅವಳಿಗಿಷ್ಟ ಬಂದಾಗ ನಡ್ಕೋಬಹುದಾ? ಮಾರನೇ ಬೆಳಿಗ್ಗೆ ರಿಯಾ ಮತ್ತೆ ಅವಳ ತಾಯಿ ಪ್ರಿನ್ಸಿಪಲ್ ಹತ್ರ ಹೋಗ್ತಾರೆ. ಪ್ರಿನ್ಸಿಪಲ್ ಒಪ್ಕೊಳ್ಳೋದಿಕ್ಕೆ ತಯಾರೇ ಆಗಿರಲ್ಲ. ಅವ್ರ ಮಗಳು ನೇನಾ ಹೀಗೆಲ್ಲ ಮಾಡ್ತಾಳೆ ಅಂತ. ಅವರು ರಿಯಾನೇ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ಬಿಡ್ತಾರೆ. ರಿಯಾ ಬೇಜಾರ್ ಮಾಡ್ಕೊಂಡು ಕ್ಲಾಸಿಗೆ ಹೋಗ್ತಾಳೆ. ಮತ್ತೆ ಅವ್ರಮ್ಮ ತನ್ನ ಅಂಗಡಿಗೆ. ಇವತ್ ಮತ್ತೆ ಏನಾದ್ರೂ ಮಾಡಿದ್ಲಾ ಆ ಹುಡುಗಿ? ಹೌದಮ್ಮ, ಇವತ್ತು ಟಿಫನ್ ತಿನ್ನೋದಕ್ಕೆ ಅಂತ ಕೂತಾಗ ಎಲ್ರಿಗೂ ನನ್ ಟಿಫನ್ ಬಗ್ಗೆ ಕೆಟ್ಟದಾಗಿ ಹೇಳೋಕ್ ಶುರು ಮಾಡಿದ್ಲು. ಮತ್ತೆ ಎಲ್ರೂ ನನ್ನ ನೋಡಿ ನಗ್ತಾ ಇದ್ರು. ಯೋಚನೆ ಮಾಡ್ಬೇಡ ಮಗಳೇ, ನಾಳೆ ನಾನು ಇಡೀ ಕ್ಲಾಸಿಗೆ ಒಂದು ಒಳ್ಳೆ ಬಿರಿಯಾನಿ ಮಾಡಿ ಕಳಿಸ್ತೀನಿ. ರಿಯಾ ಮತ್ತೆ ಅವಳ ತಾಯಿ ಒಬ್ಬರನ್ನ ಒಬ್ರು ನೋಡ್ಕೊಂಡು ನಗ್ತಾರೆ. ಅವ್ರ ನಗುನಲ್ಲಿ ಒಂದು ರಹಸ್ಯ ಅಡಗಿತ್ತು, ಒಂದು ಜಾದುವಿನ ರಹಸ್ಯ. ರಿಯಾ ಕ್ಲಾಸಿಗೆ ಹೋಗ್ತಿದ್ದ ಹಾಗೆ ಎಲ್ರಿಗೂ ಅವಳ ಬ್ಯಾಗಿಂದ ಬಿರಿಯಾನಿ ವಾಸನೆ ಬರೋಕ್ ಶುರುವಾಗತ್ತೆ. ಅವಳನ್ನ ತುಂಬಾ ಜನ ಕೇಳ್ತಾರೆ, ಇಷ್ಟು ಒಳ್ಳೆ ವಾಸನೆ ನಿನ್ ಬ್ಯಾಗಿಂದನ ಬರ್ತಾ ಇರೋದು ಅಂತ. ಹಾ, ಇವತ್ತು ನಿಮ್ಮೆಲ್ರಿಗೂ ಬಿರಿಯಾನಿ ಕೊಡ್ತೀನಿ. ನಮ್ಮಮ್ಮ ಇಡೀ ಕ್ಲಾಸ್ಗೋಸ್ಕರ ಬಿರಿಯಾನಿ ಕಳ್ಸಿದ್ದಾರೆ. ಲಂಚ್ ಟೈಮಲ್ಲಿ ಪ್ರತಿಯೊಬ್ರು ರಿಯಾ ಮುಂದೆ ಲೈನಲ್ಲಿ ನಿಂತ್ಕೋತಾರೆ. ಇಡೀ ಕ್ಲಾಸ್ ರಿಯಾ ತಾಯಿ ಮಾಡಿರೋಂತ ಬಿರಿಯಾನಿನ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹೇಗಿದೆ ಮಜಾ? ಬಿರಿಯಾನಿ ಅಂತೂ ತಿನ್ಬಿಟ್ರಿ. ಈಗ ಬಿರಿಯಾನಿಯ ಜಾದುವಿನ ಸಮಯ. ಲಂಚ್ ಬ್ರೇಕ್ ನಂತರ ಎಲ್ಲಾ ಸ್ಟೂಡೆಂಟು ಕ್ಲಾಸಲ್ಲಿ ಕೂತ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ನೇನಾ ಬೆಂಚ್ ಮೇಲೆ ಹತ್ತಿ ಕೋತಿ ತರ ಕುಣಿಯೋದಕ್ಕೆ ಶುರು ಮಾಡ್ತಾಳೆ. ನೇನಾ ಮತ್ತೆ ಅವಳ ಸ್ನೇಹಿತರು ಯಾರ್ಯಾರು ರಿಯಾನ ತಮಾಷೆ ಮಾಡಿದ್ರು ಅವರೆಲ್ಲರೂ ತಮ್ಮ ತಮ್ಮ ಬೆಂಚ್ ಮೇಲೆ ನಿಂತ್ಕೊಂಡು ಕೋತಿ ತರ ಕುಣಿಯೋಕ್ ಶುರು ಮಾಡಿದ್ರು. ನೀವ್ 3 ಜನ ಏನ್ ಮಾಡ್ತಾ ಇದ್ದೀರಾ? ಕೆಳಗಿಳಿರಿ ಈಗ್ಲೇ. ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್. ಹೋಗಿ ಹೊರಗಡೆ. ಇಡೀ ಕ್ಲಾಸ್ ನೇನಾ ಮತ್ತೆ ಅವಳ ಸ್ನೇಹಿತರನ್ನ ನೋಡಿ ನಗ್ತಾ ಇದ್ರು. ನೇನಾನ ಕ್ಲಾಸಿಂದ ಆಚೆ ಕಳ್ಸಿದ್ರು. ಮಾರನೇ ದಿನ ನೇನಾ ಆಗಿದ್ದ ಅವಮಾನಕ್ಕೆ ಯಾರಿಗೂ ಮುಖ ಕೊಟ್ಟು ಮಾತಾಡೋದಕ್ಕಾಗ್ತಾ ಇರ್ಲಿಲ್ಲ. ಅವಳಿಗೆ ರಿಯಾ ಮೇಲೆ ತುಂಬಾ ಕೋಪ ಬಂತು. ಅವಳು ಅದನ್ನ ಸೇಡು ತೀರಿಸ್ಕೋಬೇಕು ಅಂತಿದ್ಲು. ಈ ರಿಯಾಗೆ ನಾನು ಒಂದು ಒಳ್ಳೆ ಪಾಠ ಕಲಿಸ್ತೀನಿ. ಅವಳನ್ನ ಈ ಕ್ಲಾಸಿಂದ ಆಚೆ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನೇನಾ ಅಲ್ಲ. ಸ್ವಲ್ಪ ದಿನದ ನಂತರ ನೇನಾ ರಿಯಾಗೆ ಕಾಲ್ ಮಾಡ್ತಾಳೆ. ಹಲೋ ರಿಯಾ, ನಾಳೆ ನೀನ್ ಕಾಲೇಜಿಗೆ ಬರ್ತಾ ಇದೀಯ ಅಲ್ವಾ? ಹಾ, ಬರ್ತೀನಿ ನನ್ ಕಾಲೇಜ್ಗೆ. ಯಾಕೆ? ಅದು ಆಕ್ಚುಲಿ ನಿಮ್ಮಮ್ಮ ಮಾಡಿರೋ ಬಿರಿಯಾನಿ ರುಚಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ತುಂಬಾ ರುಚಿಯಾಗಿತ್ತು ಅವತ್ತು ನೀನ್ ತಂದಾಗ. ನೀನು ಬೇಕು ಅಂದ್ರೆ ನಾನ್ ನಿನ್ಗೆ ದುಡ್ಡು ಕೊಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಗೊಂಡ್ ಬಾ. ನಾನ್ ನನ್ ತಂದೆಗೂ ತಿನ್ನಿಸ್ಬೇಕು ಅಂತಿದ್ದೀನಿ. ಹಾ, ಖಂಡಿತ, ಯಾಕಾಗ್ಬಾರ್ದು. ನಾಳೆ ನಾನು ಟಿಫಿನ್ ಅಲ್ಲಿ ನಿನ್ಗೆ ಮತ್ತೆ ಸರ್ಗೋಸ್ಕರ ಬಿರಿಯಾನಿ ತರ್ತೀನಿ. ರಿಯಾ ಮತ್ತೆ ಅವ್ರ ಅಮ್ಮನ್ಗೆ ಏನೋ ವಿಚಿತ್ರ ಅನ್ನಿಸ್ತಾ ಇತ್ತು. ಅದಕ್ಕೆ ರಿಯಾ ಅಮ್ಮ ಮತ್ತೆ ಆ ಜಾದುವಿನ ಬಿರಿಯಾನಿ ಮಾಡಿ ರಿಯಾ ಜೊತೆ ಆ ಬಿರಿಯಾನಿನ ಕಾಲೇಜಿಗೆ ಕಳಿಸ್ತಾರೆ. ಬಂದ್ಯಾ ನೀನು? ನನ್ಗಂತೂ ಇನ್ನೂ ಹೆಚ್ಚು ಕಾಯೋದಕ್ ಸಾಧ್ಯನೇ ಇಲ್ಲ. ನಡಿ, ಇವಾಗ್ಲೇ ಹೋಗಿ ಅಪ್ಪನ ಕೊಟ್ಬರೋಣ. ಆದ್ರೆ ಪ್ರಿನ್ಸಿಪಲ್ ಸರ್ ಮೀಟಿಂಗ್ ಅಲ್ಲಿ ಇರ್ಬೇಕು ಅನ್ಸತ್. ಇವಾಗ ಇಷ್ಟು ಒಳ್ಳೆ ಬಿರಿಯಾನಿನ ತಿಂದ ಮೇಲೆ ಅವರು ಅವ್ರ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ನೀನು ನಿನ್ನ ಕೈಯಾರೆ ಬಿರಿಯಾನಿ ಕೊಡು ಅವ್ರಿಗೆ. ಅವ್ರಿಗೂ ಕೂಡ ಗೊತ್ತಾಗ್ಲಿ ನಿನ್ನ ರುಚಿಯಾದ ಬಿರಿಯಾನಿಯ ಜಾದುವಿನ ಬಗ್ಗೆ. ಹೋಗು, ಅವ್ರನ್ನ ಹೊರಗಡೆ ಕರ್ಕೊಂಡ್ ಬಾ. ರಿಯಾ ಪ್ರಿನ್ಸಿಪಲ್ ಕ್ಯಾಬಿನ್ ಒಳಗಡೆ ಅವ್ರನ್ನ ಕರೆಯೋದಿಕ್ಕೆ ಅಂತ ಹೋಗ್ತಾಳೆ. ನೇನಾ ಅವಕಾಶ ನೋಡಿ ತನ್ನ ಅಪ್ಪನ ಬಿರಿಯಾನಿನಲ್ಲಿ ಲೂಸ್ ಮೋಷನ್ ಮಾತ್ರೆನ ಹಾಕ್ಬಿಡ್ತಾಳೆ. ಮತ್ತೆ ಪ್ರಿನ್ಸಿಪಲ್
ನೇನಾನ ಕೂಡ ಒಳಗಡೆ ಕರೀತಾರೆ. ಏನಾಯ್ತು ನೈನಾ ಮಗು, ನಿನಗೆ ಗೊತ್ತಿಲ್ವಾ ನಾನು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ? ಗೊತ್ತು ಅಪ್ಪ, ಆದ್ರೆ ನೀವು ಈ ಬಿರಿಯಾನಿನ ಒಂದ್ ಸ್ಪೂನ್ ಚೆಕ್ ಮಾಡಿ ನೋಡಿ, ನಿಮ್ಗೆ ಎಲ್ಲಾನು ಅರ್ಥ ಆಗತ್ತೆ. ತುಂಬಾ ರುಚಿಯಾಗಿದೆ ಈ ಬಿರಿಯಾನಿ, ನಾನು ಕೂಡ ತಿಂದಿದ್ದೀನಿ. ನಾನ್ ಅಂದ್ಕೊಂಡೆ ನೀವು ಕೂಡ ಬಿರಿಯಾನಿ ಅಮ್ಮ ಮಾಡಿರೋಂತ ಈ ಬಿರಿಯಾನಿನ ತಿನ್ಲಿ ಅಂತ. ಪ್ರಿನ್ಸಿಪಲ್ ಚೆಕ್ ಮಾಡ್ತಾರೆ, ತುಂಬಾ ರುಚಿಯಾಗಿರತ್ತೆ, ಮತ್ತೆ ಅವ್ರಿಗೆ ಅದು ತುಂಬಾ ಖುಷಿ ಆಗತ್ತೆ. ಹಾಗಾಗಿ ಅವರು ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾರೆ. ನೇನಾ ಕಾಯ್ತಾ ಇರ್ತಾಳೆ ಏನಾದ್ರೂ ಎಡ್ವಟ್ಟಾಗ್ಲಿ ಅಂತ, ಆದ್ರೆ ಅವ್ರಪ್ಪ ಖುಷಿಯಿಂದ ಬಿರಿಯಾನಿ ತಿಂತಿರ್ತಾರೆ. ವಾವ್ ಮಗಳೇ, ಇದಂತೂ ನಿಜವಾಗ್ಲೂ ತುಂಬಾ ಸ್ವಾದಿಷ್ಟವಾದ ಬಿರಿಯಾನಿ. ವಾವ್ ರಿಯಾ, ನಿಮ್ಮಮ್ಮಂಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡು ಮಗಳೇ. ಅಪ್ಪ, ನಿಮ್ಗೇನು ಆಗ್ತಾ ಇಲ್ವಾ? ನನ್ಗೆ ಈ ಬಿರಿಯಾನಿ ಮೇಲೆ ಲವ್ ಆಗ್ತಿದೆ. ಇಂಥ ಬಿರಿಯಾನಿ ನಾನು ಇವತ್ತವರೆಗೂ ತಿಂದೇ ಇಲ್ಲ. ತಗೋ ನೀನು ತಿನ್ನು, ಬಾ ಬಾ ಬಾ. ನೇನಾ ಎಷ್ಟೇ ಬೇಡ ಅಂತ ಹೇಳಿದ್ರು ಪ್ರಿನ್ಸಿಪಲ್ ಅವ್ರ ಮಗಳಿಗೆ ಬಲವಂತವಾಗಿ 2 ಸ್ಪೂನ್ ಬಿರಿಯಾನಿ ತಿನ್ನಿಸ್ಬಿಡ್ತಾರೆ. ನೇನಾ ಹೊಟ್ಟೆನಲ್ಲಿ ಎಡವಟ್ಟು ಶುರುವಾಗತ್ತೆ. ಅವಳು ಕೋತಿ ತರ ಕೆರ್ಕೊಳಕ್ ಶುರು ಮಾಡ್ತಾಳೆ. ಅಯ್ಯೋ ದೇವ್ರೆ, ಇದು ನನಗೆ ಯಾಕೆ ಆಗ್ತಾ ಇದೆ? ಇದು ನಿಮಗಾಗ್ಬೇಕಿತ್ತು ಅಪ್ಪ. ಏನ್ ಮಾತಾಡ್ತಿದ್ಯಾ ಮಗಳೇ? ನೇನಾ ಓಡ್ಕೊಂಡು ಟಾಯ್ಲೆಟ್ ಒಳಗಡೆ ಹೋಗ್ತಾಳೆ. ಮತ್ತೆ ವಾಪಸ್ ಬಂದು ಕೋತಿ ತರ ಸ್ವಲ್ಪ ಕೆರ್ಕೊಂಡು ಏನೇನೋ ಹೇಳ್ತಿರ್ತಾಳೆ. ಬೇದಿ ಮಾತ್ರೆನ ನಾನು ನಿಮ್ಗೋಸ್ಕರ ಹಾಕಿದ್ದೆ, ಆದ್ರೆ ನನ್ ಮೇಲೆ ಯಾಕೆ ಪ್ರಭಾವ ಬೀರ್ತಿದೆ? ನಿಮ್ ಮೀಟಿಂಗ್ ನ ಹಾಳ್ ಮಾಡ್ಬೇಕು ಅಂತಿದ್ದೆ, ಆದ್ರೆ ಇಲ್ಲಿ ನನ್ ಹೊಟ್ಟೆ ಹಾಳಾಗಿ ಹೋಗಿದೆ. ಅಯ್ಯೋ! ನೇನಾ ಟಾಯ್ಲೆಟ್ ಒಳಗಡೆ ಹೋಗೋಕ್ ಮುಂಚೆ ಎಲ್ಲಾ ಸತ್ಯನೂ ಒಟ ಅಂತ ಬಾಯ್ಬಿಟ್ಬಿಡ್ತಾಳೆ. ನಾನ್ ಯಾವಾಗ್ಲೂ ನನ್ನ ತಂದೆ ಪ್ರಿನ್ಸಿಪಲ್ ಅನ್ನೋ ಲಾಭನ ಮಾಡ್ಕೋತಾ ಇದ್ದೆ. ನಿಮ್ಗೆ ಯಾವತ್ತೂ ಅರ್ಥನೇ ಆಗ್ಲಿಲ್ಲ ನಿಮ್ ಮಗಳು ಎಷ್ಟು ಚಾಲಾಕಿಯಾಗಿದ್ದಾಳೆ ಅಂತ. ನೇನಾ ಜಾದು ಬಿರಿಯಾನಿಯ ಶಕ್ತಿಯ ಕಾರಣದಿಂದ ಎಲ್ಲಾ ಸತ್ಯನ ಹೊರಗಡೆ ಹೇಳ್ಬಿಡ್ತಾಳೆ. ಬಿರಿಯಾನಿಯಿಂದ ಹಿಡಿದು ತನ್ನ ಚಾಲಾಕಿತನದವರೆಗೂ. ಪ್ರಿನ್ಸಿಪಲ್ಗೆ ಇದನ್ನ ಕೇಳಿಸ್ಕೊಂಡು ಕಣ್ಣು ಕೆಂಪಗಾಗೋಗತ್ತೆ. ಮತ್ತೆ ನೇನಾ ಮೇಲೆ ತುಂಬಾ ಕೂಗಾಡ್ತಾರೆ. ಪ್ರಿನ್ಸಿಪಲ್ ರಿಯಾ ಹತ್ರ ಕ್ಷಮೆ ಕೇಳ್ತಾರೆ, ಮತ್ತೆ ಅವಳಿಗೆ ಕ್ಲಾಸ್ಗೆ ಹೋಗು ಅಂತ ಹೇಳ್ತಾರೆ. ರಿಯಾ ನಗ್ತಾ ತನ್ನ ಕ್ಲಾಸ್ಗೆ ಹೋಗ್ತಾಳೆ. ಮತ್ತೆ ಪ್ರಿನ್ಸಿಪಲ್ ತನ್ನ ಮಗಳಿಗೆ ಕ್ಲಾಸ್ ತಗೊಳ್ಳೋದನ್ನ ಮುಂದುವರಿಸ್ತಾರೆ. ವಿದ್ಯಾ ಮತ್ತೆ ಮನೋಜ್ನ ಆನಿವರ್ಸರಿ ಆಗಿತ್ತು. ಅವ್ರ ಮದ್ವೆ ಆಗಿ 1 ವರ್ಷ ಆಗೋಗಿತ್ತು. ಇವತ್ತಾದ್ರೂ ಅಡ್ಗೆ ಚೆನ್ನಾಗಿ ಮಾಡ್ಬಾರ್ದಾ? ನೋಡು, ಉಪ್ಪು ಇಲ್ಲ, ಖಾರನೂ ಇಲ್ಲ, ಸಪ್ಪೆ ಆಗಿದೆ. ಇದಕ್ಕಿನ್ನ ಒಳ್ಳೆ ಊಟ ನಾನು ಹೋಟ್ಲಲ್ಲೇ ತಿಂತಿದ್ದೆ. ನಾನು ಇವತ್ತು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಒಳ್ಳೆ ಅಡ್ಗೆ ಮಾಡ್ಬೇಕು ಅಂತ. ಪ್ರಯತ್ನ ಮಾಡ್ತಾನೆ ಇರ್ತೀಯಾ ಇಲ್ಲ ಯಾವತ್ತಾದ್ರೂ ಅಡ್ಗೆ ಮಾಡ್ತೀಯಾ? ಅದು ನನ್ನ ಕ್ಷಮಿಸ್ಬಿಡಿ, ನಾನು ಈ ಕೂಡಲೇ ಬೇರೆ ಏನಾದ್ರೂ ಮಾಡ್ತೇನೆ. ಬೇಡ ಬಿಡು ವಿದ್ಯಾ, ನಾನು ಹಾಗೆ ಮಲ್ಕೊಂತೀನಿ. ಹಾಗೆ ಹೇಳ್ಬೇಡಿ ಪ್ಲೀಸ್. ಮಾರನೇ ದಿನ ಮನೋಜ್ ಆಫೀಸ್ ಹೋಗೋದಕ್ಕೆ ರೆಡಿ ಆಗೋವಾಗ ವಿದ್ಯಾಗ್ ಹೇಳ್ತಾನೆ, ಇವತ್ತು ಟಿಫನ್ ಅನ್ನ ಕೊಡ್ಬೇಡ. ನೀನ್ ಕೊಟ್ರು ಕೂಡ ನಾನು ಡಸ್ಟ್ಬಿನ್ ಅಲ್ಲಿ ಬಿಸಾಕ್ಬಿಡ್ತೀನಿ. ಇವತ್ತು ನಾನು ಮತ್ತೆ ಪ್ರಿಯಾಂಕಾ ಹೊರಗಡೆ ಹೋಗ್ತಾ ಇದೀವಿ ಊಟ ಮಾಡೋದಕ್ಕೆ. ವಿದ್ಯಾ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ. ಅವ್ರ ಅತ್ತೆ ಬಂದು ಅವಳ ಹತ್ರ ಮಾತಾಡ್ತಾಳೆ. ಅತ್ತೆ, ನಾನ್ ನಿಜವಾಗ್ಲೂ ತುಂಬಾ ಪ್ರಯತ್ನ ಪಡ್ತೀನಿ ಒಳ್ಳೆ ಅಡ್ಗೆ ಮಾಡೋದಕ್ಕೆ, ಆದ್ರೆ ಮನೋಜ್ ನಾನ್ ಮಾಡಿರೋ ಅಡ್ಗೆನ ಯಾವತ್ತೂ ಊಟನೇ ಮಾಡೋದಿಲ್ಲ. ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲಮ್ಮ. ಅವನಿಗೇನ್ ಗೊತ್ತು ಒಂದ್ ಹೆಂಗ್ಸಿಗೆ ಎಷ್ಟು ಕೆಲ್ಸ ಇದೆ ಅಂತ. ಅವ್ರು ಅನ್ಕೋತಾರೆ ಒಂದ್ ಹೆಂಗ್ಸು ಬೆಳಿಗ್ಗೆಯಿಂದ ಸಂಜೆ ತನಕ ಒಳ್ಳೆ ಅಡ್ಗೆ ಮಾತ್ರ ಮಾಡ್ತಾರೆ ಅಂತ. ವಿದ್ಯಾ ಮತ್ತೆ ಅವ್ರ ಅತ್ತೆ ಅಡ್ಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೋಜ್ ಅವತ್ತು ಸಂಜೆ ಆಫೀಸಿಂದ ಮನೆಗ್ ಬಂದಿರೋದಿಲ್ಲ. ವಿದ್ಯಾ ಮತ್ತೆ ಅವ್ರ ಅತ್ತೆ ಮನೋಜ್ನ ಕಾಯ್ತಾನೆ ಅಲ್ಲೇ ಮಲ್ಕೊಂಡ್ ಬಿಟ್ಟಿರ್ತಾರೆ. ಮನೋಜ್ ಮಾರನೇ ದಿನ ರಾತ್ರಿ ಬರ್ತಾನೆ. ಏನಪ್ಪಾ, ಹೇಳ್ದೆ ಕೇಳ್ದೆ ಎಲ್ಲಿಗ್ ಹೊರಟೋಗಿದ್ದೆ ನೀನು? ಪ್ರಿಯಾಂಕಾ ಜೊತೆ ಹೋಗಿದ್ದೆ. ನಾನು ಡಿನ್ನರ್ ಹೊರಗಡೆನೆ ತಿಂದೆ, ಅದಕ್ಕೆ ಲೇಟ್ ಆಯ್ತು. ಅಷ್ಟೇ ಅಲ್ಲ, ನಾನು ಮನೆಗೆ ಯಾಕೆ ಬರ್ಬೇಕು, ಊಟ ಅವಳ ಜೊತೆನೆ ಮಾಡ್ತೀನಿ. ಮನೋಜ್ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾನೆ. ವಿದ್ಯಾ ಕಿಚನ್ ಅಲ್ಲಿ ಕೂತ್ಕೊಂಡು ಅಳ್ತಿರ್ತಾಳೆ. ಮತ್ತೆ ಅವಳ ಅತ್ತೆ ಕೂಡ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಅವಳ ಹತ್ರ ಬರ್ತಾರೆ. ವಿದ್ಯಾ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನಾನು ಬೆಳೆಸೋದ್ರಲ್ಲೇ ಏನೋ ತಪ್ಪು ಮಾಡ್ಬಿಟ್ಟಿದೀನಿ ಅನ್ಸತ್ತೆ. ಅದಕ್ಕೆ ಇವನು ದಾರಿ ತಪ್ಪಿ ಮುಂದಕ್ಕೆ ಹೊರಟೋಗಿದ್ದಾನೆ ಅನ್ಸತ್ತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಇವನು ನಾನು? ನಮ್ಮಿಬ್ರು ಮನ್ಸನ್ನ ಯಾವಾಗ ಅರ್ಥ ಮಾಡ್ಕೋತಾನೆ? ಅನ್ನಪೂರ್ಣೇಶ್ವರಿ, ನೀನೇ ನನಗೆ ಆಶೀರ್ವಾದ ಮಾಡ್ಬೇಕು. ನನ್ನ ಗಂಡ ನಾನ್ ಮಾಡೋ ಅಡಿಗೆಯಿಂದ ತೃಪ್ತಿ ಆಗ್ಬೇಕು. ಅವನು ಬೇರೆ ಎಲ್ಲಿಗೂ ಹೋಗ್ಬಾರ್ದು ನಮ್ಮನ್ನ ಬಿಟ್ಟು.
ವಿದ್ಯಾ ಕಣ್ಣೆದುರುಗಡೆ ಒಂದು ಮಸಾಲೆ ಡಬ್ಬ ಪ್ರತ್ಯಕ್ಷ ಆಗತ್ತೆ. ಆ ಬಾಟ್ಲಿಂದ ಒಂದು ಶಬ್ದ ಬರತ್ತೆ. ವಿದ್ಯಾ, ನೀನ್ ಮಾಡೋ ಅಡ್ಗೆನಲ್ಲಿ ಈ ಮಸಾಲೆನ ಒಂದು ಚಿಟಿಕೆಯಷ್ಟು ಹಾಕು, ಮತ್ತೆ ಅನ್ನಪೂರ್ಣ ಮಾತೆಯ ಚಮತ್ಕಾರ ನೋಡು. ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಕೈ ಜೋಡ್ಸಿ ಪ್ರಣಾಮ ಮಾಡಿ ಆ ಜಾದುವಿನ ಮಸಾಲೆ ತಗೋತಾರೆ. ವಿದ್ಯಾ ತುಂಬಾ ಖುಷಿಯಿಂದ ಅಡ್ಗೆ ಮಾಡ್ತಾಳೆ. ಅದ್ರ ಸುವಾಸನೆಯಿಂದ ವಿದ್ಯಾ ಅತ್ತೆ ಕೂಡ ತುಂಬಾ ಖುಷಿ ಪಡ್ತಾರೆ. ರಾತ್ರಿ ಮನೋಜ್ ತುಂಬಾ ಲೇಟಾಗಿ ಮನೆಗ್ ಬರ್ತಾನೆ. ಬರ್ತಿದ್ದ ಹಾಗೆ ಹೇಳ್ತಾನೆ, ನಾನು 1 ತಿಂಗಳ ಮಟ್ಟಿಗೆ ಆಫೀಸ್ ಅವ್ರ ಜೊತೆ ಬಿಸ್ನೆಸ್ ಟ್ರಿಪ್ಗಂತ ಹೋಗ್ತಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದೊಳ್ಬೇಕು. ನಾನು ಹೋಗಿ ಮಲಗ್ತೀನೀಗ. ಆದ್ರೆ ಮನೋಜ್ ಊಟ? ನಾನು ತಿಂದಾಯ್ತು. ನಾನು ಬೆಳಗ್ಗೆ 5 ಗಂಟೆಗೆ ಹೋಗ್ಬೇಕು. ನನಗೆ ಟಿಫನ್ ಕೂಡ ಏನು ಬೇಡ. ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಮತ್ತೆ ಬೇಜಾರ್ ಮಾಡ್ಕೋತಾರೆ. ಅವ್ರು ಯೋಚನೆ ಮಾಡಿರ್ತಾರೆ, ಅವ್ರು ಮಾಡಿರೋ ಅಂತ ಅಡ್ಗೆನ ಮನೋಜ್ ಊಟ ಮಾಡಿ ಖಂಡಿತ ಖುಷಿ ಪಡ್ತಾನೆ ಅಂತ. ಮಾರನೇ ದಿನ ಬೆಳಿಗ್ಗೆ ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಹೇಳೋದಕ್ ಮುಂಚೆನೆ ಮನೋಜ್ ಮನೆಯಿಂದ ಹೊರಟಿರ್ತಾನೆ. ಅವ್ರಿಗೀಗ ತಮ್ಮ ಹತ್ರ ಇದ್ದಂತ ಜಾದುವಿನ ಮಸಾಲೆಯ ಅದ್ಭುತ ನೋಡೋದಕ್ಕೆ ಇನ್ನು 1 ವಾರ ಕಾಯ್ಬೇಕಾಗ್ ಬಂತು. ರಾತ್ರಿ ಮಾಡಿದಂತ ಅಡ್ಗೆನ ವಿದ್ಯಾ ಅಕ್ಕಪಕ್ಕದ ಮನೆಯವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾಳೆ. ವಿದ್ಯಾ, ಯಾವ ಹೋಟೆಲಿಂದ ಊಟ ತರಿಸಿದ್ದೆ ನೀನು? ನನ್ನ ಮಕ್ಕಳಂತೂ ಬೆರಳನ್ನ ಚುಪ್ಕೊಂಡ್ ತಿಂತಾ ಇದ್ರು. ಹೌದು, ಖಂಡಿತವಾಗ್ಲೂ. ನಾನಂತೂ ಇಷ್ಟು ಒಳ್ಳೆ ಊಟನ ಇಲ್ಲಿವರೆಗೆ ತಿಂದಿಲ್ಲ, ಗೊತ್ತಾ ನಿನಗೆ? ನಾನ್ ಯಾವ ಹೋಟೆಲಿಂದನೂ ತರಿಸಿರ್ಲಿಲ್ಲ. ನಾನೇ ನನ್ ಕೈಯಾರ ಮಾಡಿದ ಅಡ್ಗೆ ಅದು. ನನ್ ಮಾತ್ ಕೇಳು, ನೀನೊಂದು ಹೋಟೆಲ್ ಓಪನ್ ಮಾಡು. ಖಂಡಿತವಾಗ್ಲೂ ಜನಗಳ ರಾಶಿನೇ ಬರ್ತಾರೆ. ಖಂಡಿತವಾಗ್ಲೂ ಓಪನ್ ಮಾಡು ವಿದ್ಯಾ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗತ್ತೆ ನೀನ್ ಮಾಡಿರೋ ಅಡಿಗೆ. ವಿದ್ಯಾ ತುಂಬಾ ಖುಷಿಯಾಗಿ ಅವ್ರ ಅತ್ತೆಗೆ ಎಲ್ಲಾ ವಿಷಯನೂ ಹೇಳೋದಿಕ್ಕೆ ಅಂತ ಬರ್ತಾಳೆ. ಇಬ್ರು ಕೂಡ ನಗ್ತಾ ನಗ್ತಾ ಮಾತಾಡ್ತಿರ್ತಾರೆ. ಈಗ ವಿದ್ಯಾ ಯಾವಾಗ್ಲೇ ಅಡ್ಗೆ ಮಾಡಿದ್ರೇನು ಇಡೀ ಬೀದಿಯವರು ಆ ಸುವಾಸನೆಗೆ ಮರಳಾಗ್ತಾ ಇದ್ರು. ಎಷ್ಟೋ ಜನ ಅವ್ರ ಮನೆಗ್ ಬಂದು ಊಟದ ರುಚಿ ನೋಡ್ತಾರೆ. ಬಂದವರೆಲ್ಲ ಹೇಳೋದ್ ಒಂದೇ ಮಾತು, ಒಂದ್ ಹೋಟೆಲ್ನ ಓಪನ್ ಮಾಡು ಅಂತ. ಕೊನೆಗೂ ಅತ್ತೆ ಸೊಸೆ ಒಂದು ತೀರ್ಮಾನಕ್ ಬರ್ತಾರೆ. ಅವ್ರ ಮನೆ ಮುಂದೆನೆ ಒಂದು ಸಣ್ಣ ಹೋಟೆಲ್ನ ಓಪನ್ ಮಾಡೋಣ ಅಂತ. ಅವರು 2 ದಿನದಲ್ಲಿ ಒಂದು ಗಾಡಿನ ಹಾಕೋತಾರೆ. ಅವ್ರ ಗಾಡಿ ಮುಂದೆ ಜನಗಳ ಲೈನೇ ನಿಂತಿರತ್ತೆ. ಅತ್ತೆ, ಮನೋಜ್ ಹೋಗಿ 1 ತಿಂಗಳಾಗೋಯ್ತು. ಅವ್ರು ಬರ್ತಿದ್ ಹಾಗೆ ನಾವ್ ಮಾಡಿರೋ ಅಡ್ಗೆನ ಊಟ ಮಾಡಿ ತುಂಬಾ ಖುಷಿ ಪಡ್ತಾರೆ ಅಲ್ವಾ ಅತ್ತೆ? ನಾನಂತೂ ಅವ್ರನ್ನ ಕಾಯ್ತಾ ಇದೀನಿ ಅತ್ತೆ. ಹೌದಮ್ಮ, ನಾನು ಅದೇ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮನೋಜ್ ಯಾವಾಗ ಬರ್ತಾನೋ, ನೀನ್ ಮಾಡಿರೋ ಅಡ್ಗೆನ ತಿಂದು ಯಾವಾಗ ನಿನ್ನನ್ನ ಹೊಗಳ್ತಾನೋ ಅಂತ. ಮನೋಜ್ ವಾಪಸ್ ಬರ್ತಾನೆ. ಬಂದ್ ಕೂಡ್ಲೆ ಅಳೋಕ್ ಶುರು ಮಾಡ್ತಾನೆ. ವಿದ್ಯಾ ಮತ್ತೆ ಅವ್ರ ಅತ್ತೆ ಅವನನ್ನ ನೋಡ್ತಾ ನಿಂತು ಬಿಡ್ತಾರೆ. ಮನೋಜ್ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಡು ಮಾತಾಡೋದಕ್ ಶುರು ಮಾಡ್ತಾನೆ. ನನ್ನ ಕ್ಷಮಿಸ್ಬಿಡು ವಿದ್ಯಾ. ಅಮ್ಮ, ನನ್ನ ಕ್ಷಮಿಸ್ಬಿಡಿ. ಏನಾಯ್ತು ನಿಮ್ಗೆ? ಯಾವ ವಿಷಯಕ್ಕೆ ನೀವು ನನ್ನನ್ನ ಕ್ಷಮೆ ಕೇಳ್ತಾ ಇದ್ದೀರಾ? ಮನೋಜ್, ಏನಾಯ್ತಪ್ಪ? ಮಾ, ವಿದ್ಯಾ, ನಾನು ಯಾವುದೇ ಬಿಸ್ನೆಸ್ ಟ್ರಿಪ್ಗೆ ಹೋಗಿಲ್ಲ. ನಾನು ಪ್ರಿಯಾಂಕಾ ಜೊತೆ ಮದುವೆ ಮಾಡ್ಕೊಳ್ಬೇಕು ಅಂತ ಹೋದೆ. ನಾನು ಅನ್ಕೊಂಡಿದ್ದೆ ನಾನು ಅವಳ ಜೊತೆ ಎಲ್ಲಾದ್ರೂ 1 ತಿಂಗಳಿದ್ದು ಆಮೇಲೆ ಅವಳ ಜೊತೆನೆ ಮದುವೆ ಮಾಡ್ಕೋಬೇಕು ಅಂತಿದ್ದೆ. ನಾಚಿಕೆ ಆಗಲ್ವಾ ನಿನ್ಗೆ? ಹಾಗ್ ನೀನು ಹೇಗ್ ಯೋಚನೆ ಮಾಡ್ದೆ? ಆ ಪ್ರಿಯಾಂಕಾ ನನಗೆ ರುಚಿಯಾದ ಊಟ ತಿನ್ಸೋ ಆಸೆ ತೋರಿಸಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಹೊತ್ತು ಹೋಟ್ಲಿಂದನೇ ತರಿಸಿ ಊಟನ ನನ್ನ ಪೂರ್ತಿ ವಾಲೆಟ್ ಖಾಲಿ ಆಗೋಯ್ತು. ನನ್ನ ಆರೋಗ್ಯನೂ ಹಾಳಾಯ್ತು. ಆದ್ರೂ ಕೂಡ 1 ಸರಿನೂ ಅವಳು ಮನೆ ಊಟನ ಮಾಡೇ ಇಲ್ಲ. ನಾನು ಅವಳ ಜೊತೆ 7 ದಿನ ಇದ್ದು ತುಂಬಾ ಬೇಜಾರಾಗ್ಬಿಟ್ಟಿದೆ. ನನ್ನ ಕ್ಷಮಿಸ್ಬಿಡು ವಿದ್ಯಾ. ಖಂಡಿತ ನಿನ್ನ ಕ್ಷಮಿಸೋದಿಲ್ಲ. ನೀನೇನ್ ಅನ್ಕೊಂಡಿದ್ಯಾ? ನೀನ್ ಏನೇ ಮಾಡಿದ್ರೇನು ನಾವ್ ನಿನ್ನನ್ನ ಕ್ಷಮಿಸ್ತೀವಿ ಅಂತನಾ? ವಿದ್ಯಾ ಏನು ಮಾತಾಡ್ದೆ ಅಳ್ತಾ ಅಳ್ತಾ ಅವ್ರಿಬ್ರು ಮಾತನ್ನ ಕೇಳಿಸ್ಕೊತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ವಿದ್ಯಾ ಹೇಳ್ತಾಳೆ, ನಿನಗೋಸ್ಕರ ನಾನ್ ಏನೆಲ್ಲ ಮಾಡ್ದೆ ಮನೋಜ್. ಆದ್ರೆ ನೀನು ಬೇರೆ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ನಾನು ಇನ್ ಮುಂದೆ ಯಾವತ್ತೂ ನೀನ್ ಊಟದ ಬಗ್ಗೆ ತಪ್ಪಾಗಿ ಮಾತಾಡೋದೇ ಇಲ್ಲ. ನನ್ನ ಕ್ಷಮಿಸ್ಬಿಡು ವಿದ್ಯಾ. ವಿದ್ಯಾ ಮತ್ತೆ ವಿದ್ಯನ ಅತ್ತೆ ಮನೋಜ್ನ ಆ ಮನೆಯಿಂದ ಒದ್ದು ಆಚೆ ಓಡಿಸ್ತಾರೆ. ಒಂದು ದಿನ ಮನೋಜ್ ತನ್ನ ಮನೆ ಮುಂದೆ ಇದ್ದಂತ ಗಾಡಿ ಮುಂದೆ ಇದ್ದಂತ ಜನಗಳನ್ನ ನೋಡಿ ಆಶ್ಚರ್ಯ ಆಗೋಗತ್ತೆ ಅವನಿಗೆ. ಮನೋಜ್ ತನ್ನ ಮನೆ ಮುಂದೆ ಇದ್ದಂತ ಲೈನನ್ನ ನೋಡಿ ಆ ಊಟನ ಟೇಸ್ಟ್ ಮಾಡ್ಬೇಕು ಅನ್ಕೊಂಡ. ಆ ಊಟನ ತಿಂತಿದ್ದ ಹಾಗೆ ಅವನ್ಗೆ ಆಶ್ಚರ್ಯ ಆಗತ್ತೆ. ಆ ಊಟ ಅವನ್ ಇಲ್ಲಿವರೆಗೆ ಯಾವ ಹೋಟೆಲಲ್ಲೂ ತಿಂದಿರೋದಿಲ್ಲ. ವಿದ್ಯಾ ಮತ್ತೆ ಅವರತ್ತೆ ಜಾದುವಿನ ಮಸಾಲೆಯ ಸಹಾಯದಿಂದ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಹೋಟೆಲ್ ಮಾಲೀಕರಾದ್ರು. ಮತ್ತೆ ಮನೋಜ್ ತಾನ್ ಮಾಡಿದಂತ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಒಂದು ಮರದ ಕೆಳಗಡೆ ಕೂತಿದ್ದ.
ಸುನಿಲ್ ಮತ್ತೆ ಆಸಿಫ್ ಸ್ನೇಹಿತರಾಗಿದ್ರು. ಅವರಿಬ್ರು ಒಂದೇ ಹಳ್ಳಿಲ್ ವಾಸ ಮಾಡ್ತಿದ್ರು ಮತ್ತೆ ಒಟ್ಟಿಗೆ ಕಟ್ಟಿಗೆ ಕತ್ತರಿಸೋದಕ್ಕೆ ಕಾಡಿಗೆ ಹೋಗ್ತಿದ್ರು. ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗ್ಬೇಕು. ಅಲ್ಲಿ ದೊಡ್ಡ ದೊಡ್ಡ ಬಿದ್ರಿನ ಮರ ಇದ್ದಾವೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ನಾವು ನದಿಯನ್ನ ಪಾರ್ ಮಾಡ್ಬೇಕಾಗುತ್ತೆ. ಆದ್ರೆ ಬರುವಾಗ ನದಿ ಪ್ರಭಾವ ಜಾಸ್ತಿ ಇದ್ರೆ ನಾವು ವಾಪಸ್ ಹೇಗ್ ಬರೋದು? ನಾವು ನದಿಯ ಪ್ರಭಾವ ಕಡಿಮೆ ಇದ್ದಾಗ್ಲೇ ನಾವಲ್ಲಿಗೆ ಹೋಗೋಣ. ಮತ್ತೆ ಬೇಗ ಬೇಗ ಬಿದ್ರನ್ನ ಕಟ್ ಮಾಡಿ ಬಂದ್ಬಿಡೋಣ. ತುಂಬಾ ಉದ್ದವಾಗಿರುವ ಬಿದ್ರಿಯಿಂದ ಹಣ ಜಾಸ್ತಿ ಸಿಗುತ್ತೆ, ಗೊತ್ತಾಯ್ತಾ? ಇದು ಸರಿನೇ, ನಾಳೆನೆ ಹೋಗೋಣ. ಮಾರಣದಿಂದ ಅವರಿಬ್ರು ಕೂಡ ದಟ್ಟವಾದ ಕಾಡೊಳಗಡೆ ಹೋಗ್ತಾರೆ. ಇಲ್ಲೆಷ್ಟು ದಪ್ಪ ದಪ್ಪ ಬಿದ್ರುಗಳಿದಾವೆ, ಮತ್ತೆ ಉದ್ದ ಕೂಡ. ವ್ಯಾಪಾರಿಗಳು ಇದಕ್ಕೆ ತುಂಬಾ ಒಳ್ಳೆ ಬೆಲೆ ಕೊಡ್ತಾರೆ. ಹಾ, ಅದವ್ರಿಗೆ ಸಿಕ್ಕಿದ್ರಿಂದ ತುಂಬಾನೇ ಖುಷಿಯಾಗಿದ್ರು. ಅವರು ಆ ಬಿದ್ರನ್ನ ತಮ್ಮ ಹಳ್ಳಿಗ್ ತಗೊಂಡ್ ಬರ್ತಾರೆ. ವಾ, ತುಂಬಾ ದಿನ ಆದ್ಮೇಲೆ ಈ ತರ ಬಿದ್ರನ್ ನೋಡಿದೀನಿ. ಇವಾಗ ಇದಕ್ಕೆ ಬೆಲೆ ಕೂಡ ಚೆನ್ನಾಗ್ ಕೊಡಿ. ಹಾ, ಒಂದು ಬಿದ್ರಿಗೆ 200 ರೂಪಾಯಿ. ನೀವಿಬ್ರು 5 ಬಿದ್ರನ್ನ ತಂದಿದ್ದೀರಾ. ಇದರ ಹಣ 1,000 ರೂಪಾಯಿ. 1,000 ರೂಪಾಯಿ ಸಿಕ್ಕಿದ್ರಿಂದ ಇಬ್ಬರಿಗೂ ತುಂಬಾ ಖುಷಿಯಾಗಿತ್ತು. ಆ ದುಡ್ಡನ್ನ ಇಬ್ರು ಹಂಚ್ಕೋತಾರೆ. ಚಿಕ್ಕ ಚಿಕ್ಕ ಬಿದ್ರಿಂದ ಬರೀ 300 ರೂಪಾಯಿ ಸಂಪಾದನೆ ಆಗ್ತಿತ್ತು. ಇವತ್ತು 500 ರೂಪಾಯಿ. ಇನ್ನು ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗ್ಬೇಕು. ಆವತ್ತಿಂದ ಅವರಿಬ್ರು ನದಿನ ದಾಟಿ ಆ ಬಿದ್ರನ್ನ ತರ್ತಾ ಇದ್ರು. ಮತ್ತೆ ವ್ಯಾಪಾರಿ ಕೂಡ ಅವರಿಗೆ ಒಳ್ಳೆ ದುಡ್ಡನ್ನೇ ಕೊಡ್ತಾ ಇದ್ದ. ಒಂದು ದಿನ ಇಬ್ರು ಸ್ನೇಹಿತರು ಹೋಗೋದಕ್ಕೆ ಅಂತ ರೆಡಿಯಾಗಿದ್ರು. ಅಣ್ಣ, ಅಮ್ಮ ಹೇಳಿದ್ದಾರೆ ಮಾರುಕಟ್ಟೆಯಿಂದ ಅಕ್ಕಿ ಹಾಗೂ ಮಸಾಲೆ ತರಕ್ಕೆ. ಮತ್ತೆ ನಾನು ಪನ್ನೀರ್ ಕೂಡ ತರಬೇಕು. ಹಾಗಾದ್ರೆ ಬಾ, ಮೊದ್ಲು ಮಾರುಕಟ್ಟೆ ಹೋಗೋಣ, ಆಮೇಲೆ ನದಿ ಪಾರ್ ಮಾಡೋಣ. ಹಾ, 2 ಕೆಲ್ಸನೂ ಒಟ್ಟಿಗೆ ಆಗ್ಬಿಡುತ್ತೆ. ಇಬ್ರು ಮಾರ್ಕೆಟ್ಗೆ ಹೋಗ್ತಾರೆ. ಮತ್ತಲ್ಲಿ ಅವ್ರಿಗೆ ಏನೇನ್ ಕೊಂಡ್ಕೋಬೇಕಾಗಿತ್ತೋ ಅದನ್ನೆಲ್ಲ ಕೊಂಡ್ಕೋತಾರೆ. ನೋಡು ಗೆಳೆಯ, ಎಷ್ಟು ಒಳ್ಳೆಯ ಪನ್ನೀರ್ ಸಿಕ್ಕಿದೆ. ಇವತ್ತಂತೂ ನನ್ ಮನೆಯಲ್ಲಿ ಒಳ್ಳೆ ಊಟ. ನಾನು ಬರ್ತೀನಿ ತಿನ್ನಕ್ಕೆ. ಬಾ, ಮತ್ತೆ ನಿನಗೆ ಯಾವತ್ತಾದ್ರೂ ಬರ್ಬೇಡ ಅಂತ ಹೇಳಿದೀನಾ? ಬಾ, ಇವಾಗ ನದಿ ಪಾರ್ ಮಾಡೋಣ. ಬಿದ್ರನ್ ಕುಯ್ದು ಮಾರ್ಬೇಕಲ್ವಾ? ಹಾ. ಅವರಿಬ್ರು ದಟ್ಟವಾದ ಕಾಡಿನ ಮಧ್ಯೆ ಹೋಗ್ತಾರೆ. ಯಾವಾಗಿನ ಥರನೇ ನದಿನ ದಾಟ್ಕೊಂಡು ಕಾಡೊಳಗಡೆ ಹೋಗಿ ತಲುಪಿದ್ರು. ಬಿದ್ರನ್ನ ಕತ್ತರಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಮಳೆ ಶುರುವಾಗತ್ತೆ. ಮಳೆ ತುಂಬಾ ಜೋರಾಗತ್ತೆ. ಸ್ವಲ್ಪ ಹೊತ್ತಲ್ಲೇ ಅವ್ರ ಬಿದ್ರ ಕತ್ತರಿಸಿದ್ದು ಮುಗಿಯತ್ತೆ. ಆಮೇಲೆ ಅವರಿಬ್ರು ಆ ಬಿದ್ರನ್ನ ತಲೆ ಮೇಲೆ ಹೊತ್ಕೊಂಡು ನದಿ ಕಡೆ ಹೋಗ್ತಾರೆ. ಆದ್ರೆ ನದಿನಲ್ಲಿ ಪ್ರವಾಹ ಹರಿತಿತ್ತು. ನದಿಯಲ್ಲಿ ನೀರು ಹೆಚ್ಚಾಗಿದೆ ಗೆಳೆಯ. ಈ ತರ ಮಳೆಯಲ್ಲಿ ನದಿ ಪಾರ್ ಮಾಡೋದು ಸುರಕ್ಷತೆ ಅಲ್ಲ. ಹಾ, ಸ್ವಲ್ಪ ಹೊತ್ತು ನಾವು ಕಾಡಲ್ಲೇ ಇರೋಣ. ಹಾ, ಆ ಕಡೆ ಗುಹೆ ಇದೆಯಲ್ವಾ, ಅಲ್ಲೇ ಸ್ವಲ್ಪ ಕಾಯ್ತಾ ಇರೋಣ. ಇಬ್ರು ಆ ಗುಹೆ ಒಳಗಡೆ ಹೋಗ್ತಾರೆ. ಆ ಗುಹೆನಲ್ಲಿ ಮೊದ್ಲೇ ಒಣಗಿರೋ ಕಟ್ಟಿಗೆಗಳಿತ್ತು. ಇದನ್ನ ಸುಟ್ಟಾಕ್ತೀನಿ, ಸ್ವಲ್ಪ ಬೆಚ್ಚಗಿರುತ್ತೆ. ಆಸಿಫ್ ವಸ್ತುಗಳನ್ನ ಕೊಂಡ್ಕೊಂಡಿದ್ನಲ್ಲ, ಅದ್ರಲ್ಲಿ ಮ್ಯಾಚ್ ಬಾಕ್ಸ್ ಕೂಡ ಇತ್ತು. ಆಸಿಫ್ ಆ ಒಣಗಿರೋ ಕಟ್ಟಿಗೆಗೆ ಬೆಂಕಿ ಹತ್ತಿಸ್ತಾನೆ. ಮತ್ತೆ ಇಬ್ರು ಸ್ನೇಹಿತರು ಬೆಂಕಿ ಕಾಯಿಸ್ತಾ ಕುತ್ಕೊಂಡ್ರು. ತುಂಬಾ ಹೊಟ್ಟೆ ಹಸುತ್ತಾ ಇದೆ ಗೆಳೆಯ. ನನಗೂ ಅಷ್ಟೇ. ಕೇಳು, ನಾವೇನಾದ್ರೂ ಮಾಡ್ಕೊಂಡು ತಿನ್ನೋಣ. ಹೇಳ್ಬೇಕಂದ್ರೆ ಸ್ವಲ್ಪ ರೇಷನ್ ನಮ್ಮ ಹತ್ರನೂ ಇದೆ ಅಲ್ವಾ? ಆದ್ರೆ ನಾವು ಹೇಗ್ ಮಾಡೋದು? ನಮ್ಮ ಹತ್ರ ಪಾತ್ರೆ ಅಂತೂ ಇಲ್ವಲ್ಲ. ಆಗ ಆಸಿಫ್ ಗಮನ ಬಿದ್ರಿನ ಕಡೆ ಹೋಯ್ತು. ನಮ್ಮ ಹತ್ರ ಬ್ಯಾಂಬೂ ಇದೆಯಲ್ವಾ, ಬಂಬೂ ಇಂದ ಅಡಿಗೆ ಮಾಡ್ಬೋದು ನಾವು. ಹೇಗೆ? ನೀನು ಬಂಬೂ ಬಿರಿಯಾನಿ ಕೇಳಿಲ್ವಾ? ಇಲ್ಲ, ಬಂಬೂ ಅಲ್ಲಿ ಬಿರಿಯಾನಿ ಮಾಡ್ತಾರಾ? ಆದ್ರೆ ನಮ್ಮ ಹತ್ರ ಮಾಂಸ ಎಲ್ಲಿದೆ? ಮಾಂಸ ಇಲ್ಲ ಅಂದ್ರೆ ಏನು? ಪನ್ನೀರ್ ಇದೆಯಲ್ವಾ, ಪನ್ನೀರ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ. ಆದ್ರೆ ಹೇಗೆ? ನೀನ್ ನೋಡ್ತಾ ಇರು. ಆಸಿಫ್ 2 ಬಿದ್ರಿನ ತುಂಡನ್ನ ಕತ್ತರಿಸಿ ಅವ್ರು ತಂದಿದ್ದಂತ ಅಕ್ಕಿನ ಅದ್ರೊಳಗಡೆ ಹಾಕ್ತಾರೆ. ಬಿದ್ರಲ್ಲಿ ಅಕ್ಕಿ, ನೀರು, ಮಸಾಲೆ, ಪನ್ನೀರ್, ಉಪ್ಪು ಎಲ್ಲ ಹಾಕ್ದ. ಮತ್ತೆ ಬಿದ್ರಿನ ಇನ್ನೊಂದು ಕಡೆ ಎಲೆಗಳನ್ನ ಹಾಕಿ ಆ ಬಿದ್ರನ್ನ ಮುಚ್ಚದ. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿತಾ ಇರೋ ಕೆಂಡದ ಮೇಲೆ ಅದನ್ನ ಇಟ್ಟ.
ಇನ್ನು ಕೇವಲ 20 ನಿಮಿಷದಲ್ಲಿ ನಮ್ಮ ಬಂಬೂ ಬಿರಿಯಾನಿ ರೆಡಿ ಆಗುತ್ತೆ. ನೋಡೋಣ. ಆ ಬಿದ್ರು ಬೆಂಕಿನಲ್ಲಿ ಚೆನ್ನಾಗಿ ಬೇಯಕ್ ಶುರುವಾಯ್ತು. ಆ ಬಿದ್ರು ಪೂರ್ತಿಯಾಗಿ ಸುಟ್ಟು ಹೋದ್ಮೇಲೆ ತುಂಬಾ ಒಳ್ಳೆ ಮಸಾಲೆ ಸುವಾಸನೆ ಗುಹೆನಲ್ಲಿ ಹರಡ್ತು. ಅನ್ಸುತ್ತೆ ಬಿರಿಯಾನಿ ತಯಾರಾಗಿದೆ ಗೆಳೆಯ. ಆಸಿಫ್ ಆ ಬಿದ್ರನ್ನ ಹೊರಗ್ ತೆಗಿತಾನೆ ಮತ್ತೆ 2 ಬಾಳೆ ಎಲೆನ ಹಾಕ್ದ. ಯಾವಾಗ ಬಿದ್ರು ಸ್ವಲ್ಪ ತಣ್ಣಗಾಯ್ತೋ ಅದ್ರೊಳಗಡೆ ಇದ್ದಂತ ಬಿರಿಯಾನಿನ ಎಲೆಗ್ ಹಾಕೊಂಡ್ರು. ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಹೇಗ್ ಬೇಕಾದ್ರೂ ಇರ್ಲಿ, ಹೊಟ್ಟೆ ಹಶು ಆಗಿದೆ, ತಿಂದು ಬಿಡೋಣ. ಇಬ್ರು ಬಿರಿಯಾನಿ ರುಚಿ ನೋಡಿ ಮಾತೇ ಬರ್ಲಿಲ್ಲ ಇಬ್ಬರಿಗೂ. ಆಮೇಲೆ ಇಬ್ರು ಖುಷಿಯಾಗಿ ಬ್ಯಾಂಬೂ ಬಿರಿಯಾನಿ ತಿನ್ನೋಕ್ ಶುರು ಮಾಡಿದ್ರು. ಗೆಳೆಯ, ನೀನು ಎಷ್ಟು ಸಖತ್ತಾಗಿ ಬಿರಿಯಾನಿ ಮಾಡ್ತೀಯ ಅಲ್ವಾ, ಅದ್ರ ಬಗ್ಗೆ ಏನ್ ಹೇಳಿ. ಧನ್ಯವಾದ. ನೀನು ಈ ಬಿರಿಯಾನಿಯನ್ನ ಮಾಡಿ ಮಾರ್ಬೇಕು ಗೆಳೆಯ. ಎಲ್ಲಿ ಈ ಕೂಲಿಗಳನ್ನ ಮಾಡ್ತಾ ಇರ್ತೀಯ. ಈ ಬಿರಿಯಾನಿ ಫೇಮಸ್ ಆಗಕ್ಕೆ ಟೈಮ್ ತಗೊಳ್ಳೋದಿಲ್ಲ. ನಿಜವಾಗ್ಲು? ಹಾ, ನೀನ್ ಹೇಳೋದಾದ್ರೆ ಒಟ್ಟಿಗೆ ಸೇರಿ ಡಾಬಾ ಓಪನ್ ಮಾಡೋಣ. ಹಾ, ಯಾಕಿಲ್ಲ. ಮಳೆ ನಿಂತಾಗ ನದಿ ನೀರು ಕೂಡ ಕಮ್ಮಿ ಆಯ್ತು. ಆಮೇಲೆ ಇಬ್ರು ಸ್ನೇಹಿತರು ತಮ್ಮ ಬಿದ್ರನ್ನ ತಲೆ ಮೇಲೆ ಹೊತ್ಕೊಂಡು ಹಳ್ಳಿಗ್ ಬಂದ್ರು. ಆದ್ರೆ ಇವತ್ತು ಬಿದ್ರನ್ನ ಅವರು ಮಾರ್ಲಿಲ್ಲ. ಮಾರನೇ ದಿನ ಆಸಿಫ್ ಮತ್ತೆ ಸುನಿಲ್ ಹಳ್ಳಿಯ ಒಂದು ಮೂಲೆನಲ್ಲಿ ಒಂದು ಗಾಡಿ ಹಾಕೊಂಡ್ರು. ಹಳ್ಳಿ ಜನಗಳಿಗೆ ಆಶ್ಚರ್ಯ ಆಗ್ತಿತ್ತು, ಇವರು ಬಿದ್ರಲ್ಲಿ ಏನ್ ವ್ಯಾಪಾರ ಮಾಡ್ತಿದ್ದಾರೆ ಅಂತ. ಅರೆ ಮಗು, ಇದೇನು? ಇದು ಬಂಬೂ ಬಿರಿಯಾನಿ ಅಂಕಲ್, ಪನೀರ್ದು. ಬಂಬೂ ಬಿರಿಯಾನಿ ಸ್ವಲ್ಪ ನಮಿಗೂ ಕೊಡು. ಹಳ್ಳಿ ಜನಗಳು ಮೊದಲನೇ ಬಾರಿಗೆ ಬ್ಯಾಂಬೂ ಬಿರಿಯಾನಿನ ರುಚಿ ನೋಡಿದ್ರು. ಅರೆ ವಾಹ್, ಏನ್ ಸಖತ್ತಾಗಿದೆ ಬಿರಿಯಾನಿ ಆಸಿಫಣ್ಣ. ಈ ತರ ಬಿರಿಯಾನಿ ನನ್ನ ಜೀವನದಲ್ಲೇ ತಿಂದಿಲ್ಲ. ಮಜಾ ಬಂದ್ಬಿಡ್ತು. ಆಸಿಫ್ ಮತ್ತೆ ಸುನೀಲ್ನ ಬ್ಯಾಂಬೂ ಬಿರಿಯಾನಿ ಹಳ್ಳಿನಲ್ಲಿ ಫೇಮಸ್ ಆಗೋಯ್ತು. ಗ್ರಾಹಕರು ಕ್ಯೂನಲ್ಲಿ ನಿಂತ್ಕೊಂಡು ಬ್ಯಾಂಬೂ ಬಿರಿಯಾನಿನ ತಿನ್ನೋಕ್ ಶುರು ಮಾಡಿದ್ರು. ಆಸಿಫ್ ಮತ್ತೆ ಸುನೀಲ್ ಸಂಪಾದನೆ ಜಾಸ್ತಿನೇ ಆಯ್ತು. ಮತ್ತಿನ್ನೇನು, ಸುನೀಲ್ ಮತ್ತೆ ಆಸಿಫ್ ತಮ್ಮ ಕೂಲಿ ಕೆಲ್ಸನ ಬಿಟ್ಟು ಬ್ಯಾಂಬೂ ಬಿರಿಯಾನಿ ಮಾರೋದಕ್ಕೆ ಶುರು ಮಾಡಿದ್ರು. ಅವರಿಬ್ರು ಸಹ ಹಗಲು ರಾತ್ರಿ ಅಂತ ನೋಡ್ದೆ ಕೆಲ್ಸ ಮಾಡ್ತಾ ಇದ್ರು. ತುಂಬಾ ದೂರದಿಂದ ಜನಗಳು ಬ್ಯಾಂಬೂ ಬಿರಿಯಾನಿ ತಿನ್ನಕ್ ಬರ್ತಿದ್ರು. ಮತ್ತೆ ನೋಡ್ತಾ ನೋಡ್ತಾ ಆ ಹಳ್ಳಿನಲ್ಲಿ ಒಂದು ದೊಡ್ಡ ಹೋಟೆಲ್ಲೇ ಓಪನ್ ಮಾಡಿದ್ರು. ಮತ್ತಿಬ್ರು ಶ್ರೀಮಂತರು ಆದ್ರು. ಅಂದ್ಕೊಂಡಿರ್ಲಿಲ್ಲ ಯಾವತ್ತಾದ್ರೂ ಹೀಗೂ ಆಗುತ್ತೆ ಅಂತ. ನಾನು ಕೂಡ ಯೋಚನೆನೇ ಮಾಡಿರ್ಲಿಲ್ಲ ಗೆಳೆಯ. ಅವತ್ತು ಆ ಮಳೆ ನಮ್ಮ ಲಕ್ ಬದಲಾಯಿಸಕಂತಾನೆ ಬಂದಿತ್ತು. ಹಾ, ಅವತ್ ಮಳೆ ಬಂದಿಲ್ಲ ಅಂದಿದ್ರೆ, ನಾವು ಸಿಕ್ಕಾಕೊಂಡಿಲ್ಲ ಅಂದಿದ್ರೆ ನಾವ್ ಯಾವತ್ತು ಬಂಬೂ ಬಿರಿಯಾನಿ ಮಾಡ್ದಾನೆ ಇರ್ಲಿಲ್ಲ ಗೆಳೆಯ. ಇದೆಲ್ಲ ಮುಂಚೆನೆ ಬರ್ದಿತ್ತು. ಆ ದೇವರು ಮುಂಚೆನೆ ಎಲ್ಲರ ಅದೃಷ್ಟವನ್ನ ಬರೆದಿರ್ತಾನೆ. ನಾವು ಬರೀ ದಾರಿ ಹೋಕರು, ಅವನ ಮಾರ್ಗದಲ್ಲೇ ನಡೀತಾ ಇರ್ತೀವಿ. ಖಂಡಿತ. ಬ್ಯಾಂಬೂ ಬಿರಿಯಾನಿ ಸುನೀಲ್ ಮತ್ತೆ ಆಸಿಫ್ ಅದೃಷ್ಟನೇ ಬದಲಾಯಿಸಿತ್ತು. ಮತ್ತವರಿಬ್ಬರಿಗೂ ಜೀವನದ ದೊಡ್ಡ ವಿಷಯ ಅರ್ಥ ಆಗಿತ್ತು. ಸಮಸ್ಯೆಗಳಿಂದ ಹೊಸ ದಾರಿ ಕಾಣಿಸತ್ತೆ. ಯಾವಾಗ ಯಾವ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೋ